ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಬಾಳೆಕಾಯಿನ ತೊಗೊಂಡಿದ್ದೀನಿ. ಸೊ ಬಾಳೆಕಾಯಿನ ನೀವು ಸೆಲೆಕ್ಟ್ ಮಾಡುವಾಗ ಕಾಯಿ ತುಂಬ ಗಟ್ಟಿ ಇರಬೇಕು. ಸೊ ಈ ಥರ ನೀವು ಬಾಳೆಕಾಯಿನ ತೊಗೋಬೇಕು ಮತ್ತು ಗ್ರೀನಿಶ್ ಇರಬೇಕು ಜಾಸ್ತಿ, ಇಲ್ಲ ಅಂತಂದರೆ ಅದು ಹಣ್ಣಿಗೆ ಬಂದಿದೆ ಅಂತ. ಸೊ ಆ ಥರ ಬಾಳೆಕಾಯಿನ ಸೆಲೆಕ್ಟ್ ಮಾಡಬೇಡಿ. ತುಂಬ ಕಾಯಿದ್ರೆ ಏನಾಗುತ್ತೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಆ ಥರ ಬಾಳೆಕಾಯಿನ ನೀವು ಸೆಲೆಕ್ಟ್ ಮಾಡ್ಕೊಂಡು ತೊಗೊಳ್ಳಿ, ಓಕೆನಾ. ಸೊ ಇಲ್ಲಿ ನಾನು ಬಾಳೆಕಾಯಿನ ಸೆಲೆಕ್ಟ್ ಮಾಡಿ ತಂದಿದ್ದೀನಿ. ಈಗ ಫಸ್ಟು ನಾನು ಇದೆಲ್ಲ ಯೂಸ್ ಮಾಡಲ್ಲ, ಒಂದು 3 ಬಾಳೆಕಾಯಿ ಮಾತ್ರ ಇವತ್ತು ಯೂಸ್ ಮಾಡ್ತೀನಿ. ಸೊ ಉಳಿದಿದ್ದೆಲ್ಲನೂ ನಾನು ಬಾಳೆಕಾಯಿ ಚಿಪ್ಸ್ ಅಥವಾ ಬಾಳೆಕಾಯಿ ಗೊಜ್ಜು ಮಾಡಲಿಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಓಕೆನಾ. ಫಸ್ಟ್ ಇವಾಗ ನಾನು ತೊಗೊಂಡಿರುವಂತಹ ಬಾಳೆಕಾಯಿನ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಸೊ ವಾಶ್ ಮಾಡಾದ್ಮೇಲೆ ಈ ಲೇಯರ್ ಎಲ್ಲನೂ ನಾವು ಫಸ್ಟು ರಿಮೂವ್ ಮಾಡಬೇಕು. ಸೊ ಹೇಗೆ ರಿಮೂವ್ ಮಾಡೋದು ಅಂತ ನೋಡ್ಕೊಳ್ಳಿ. ರಿಮೂವ್ ಮಾಡುವಾಗ ಕೈ ಸ್ವಲ್ಪ ಅಂಟಾಗುತ್ತೆ, ಏಕೆಂದರೆ ಕಾಯಿ ಬಾಳೆಕಾಯಿ ಆಗಿರೋದ್ರಿಂದ. ಸೊ ಈ ಥರ ರಿಮೂವ್ ಮಾಡ್ಕೋಬೇಕು. ತುಂಬ ರಿಮೂವ್ ಮಾಡಿಬಿಡ್ಬೇಡಿ. ಸೊ ಏನಾಗುತ್ತೆ, ಸಿಪ್ಪೆಲ್ಲ ತೆಗೆದ್ಬಿಟ್ರೆ ಒಳಗಡೆ ಬರೀ ಕಾಯಿ ಉಳ್ಕೊಳ್ಳುತ್ತೆ, ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಜಸ್ಟ್ ಒಂದು ಮೇಲ್ಗಡೆ ಲೇಯರ್ ಮಾತ್ರ ತೆಗಿಬೇಕು ಅಷ್ಟೇ. ಗ್ರೀನಿಶ್ ಏನು ಕಾಣಿಸುತ್ತೆ ಅದನ್ನು ಮಾತ್ರ ತೆಗೆದ್ರೆ ಸಾಕು. ಸೊ ಈ ಥರ ನಾನು ಇವಾಗ 3 ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ಬಜ್ಜಿಗೆ ಕಡಲೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ನಾನಿಲ್ಲಿ ಒಂದು 3 ಸ್ಪೂನ್ ಅಥವಾ 4 ಸ್ಪೂನು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಗರಿ ಗರಿಯಾಗಿ ಆಗಲಿಕ್ಕೆ ಇಲ್ಲಿ ನಾನು 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಸೋಡಾ ಯೂಸ್ ಮಾಡ್ಬೋದು, ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ. ಖಾರಕ್ಕೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ವಾಟರ್ ಹಾಕ್ಕೊಂಡು ಚೆನ್ನಾಗಿ, ನಿಮಗೆ ಗೊತ್ತಿದೆ ಅಲ್ವಾ ಯಾವ ಥರ ಬಜ್ಜಿ ಕನ್ಸಿಸ್ಟೆನ್ಸಿಗೆ ನೀವು ಕಲಿಸ್ತೀರಾ. ಸೊ ಅದೇ ಕನ್ಸಿಸ್ಟೆನ್ಸಿಗೆ ನೀವು ಕಲಿಸ್ಕೊಳ್ಳಿ. ಸೊ ಬಜ್ಜಿ ಹಿಟ್ಟನ್ನ ತುಂಬ ಗಟ್ಟಿಯಾಗು ಅಥವಾ ತುಂಬ ತೆಳುಗು ಕಲಿಸ್ಕೋಬೇಡಿ. ನೆಕ್ಸ್ಟ್ ಇಲ್ಲಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿಯಾಗಿರುತ್ತೆ ಬಜ್ಜಿ. ಸೊ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ, ಮಿಸ್ ಮಾಡಬೇಡಿ. ಸೊ ಈಗ ನಾನು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಫೈನಲಾಗಿ ಇದನ್ನು ಕಲಸಿ ಇಟ್ಟಿದ್ದೀನಿ, ಓಕೆನಾ. ಸೊ ಇವಾಗ ಆಲ್ರೆಡಿ ನಾವು ಸಿಪ್ಪೆ ತೆಗೆದಿಟ್ಟಿರುವಂತಹ ಬಾಳೆಕಾಯಿ ಏನಿದೆ ಅದನ್ನು ನೀವು ಇಲ್ಲಿ ಸ್ಲೈಸ್ ಮಾಡ್ಕೊಳ್ಳಿ. ಆಲೂಗೆಡ್ಡೆ ಬಜ್ಜಿಗೆ ಹೇಗೆ ನೀವು ಸ್ಲೈಸ್ ಮಾಡ್ಕೋತೀರಾ, ಸೊ ಅದೇ ಥರ ಇಲ್ಲಿ ಸ್ಲೈಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ಲೈಸ್ ಮಾಡುವಾಗ ಕೆಲವೊಂದು ಕಟ್ ಆಗ್ತಾಯಿತ್ತು, ಅದಕ್ಕೆ ಒಂದು ಸ್ಮಾಲ್ ಸೈಜು ಮತ್ತು ಒಂದು ಬಿಗ್ ಸೈಜ್ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಲಾಸ್ಟಿಗೆ ಬಾಣಲಿನ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಆಯಿಲ್ನ ಹಾಕ್ಕೊಳ್ಳಿ. ಆಯಿಲ್ ಬಿಸಿ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಆಲ್ರೆಡಿ ಕಲಸಿಟ್ಟಿರುವಂಥ ಹಿಟ್ಟಿಗೆ ಏನಿದೆ ಬಾಳೆಕಾಯ್ದು ಸ್ಲೈಸು, ಸೊ ಅದನ್ನು ಡಿಪ್ ಮಾಡಾದ್ಮೇಲೆ ಕಂಪ್ಲೀಟಾಗಿ ಡಿಪ್ ಮಾಡಬೇಕು. 2 ಸೈಡು ಹಿಟ್ಟು ಹಜ್ಜಬೇಕು, ಫುಲ್ ಅಜ್ಜಿ ಹಿಟ್ಟಲ್ಲಿ. ಸೊ ಈ ಥರ ಅದನ್ನು ಒಂದ್ಸಲ ಈ ಥರ ಮಾಡ್ಕೊಳ್ಳಿ, ಅವಾಗ 2 ಸೈಡು ನೀಟಾಗಿ ಆಗುತ್ತೆ. ಇಲ್ಲಾಂದರೆ ಬರೀ ಹಿಟ್ಟಿಟ್ಟೇ ಸಿಕ್ಬಿಡುತ್ತೆ. ಸೊ ಈ ಥರ ಒಂದು ಮಾಡಿಕೊಂಡು ನೀವೇನಾಗುತ್ತೆ, ಈಗ ಆಲ್ರೆಡಿ ಕಾದಿರುವಂತಹ ಎಣ್ಣೆಗೆ ಸೊ ಹಾಕಿ, ನಾನು ಇವಾಗ ಒಂದೊಂದೇ ಬಾಳೆಕಾಯ್ದು ಹಾಕ್ತಿದ್ದೀನಿ. ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ, ಈವ್ನಿಂಗ್ ಟೈಮು ಟೀ ಜೊತೆ ಕಾಫಿ ಜೊತೆ. ಸೊ ನೀವು ಮಾಡ್ಕೊಂಡು ತಿನ್ನಿ, ಮನೇಲೇ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ವೈಸ್ ಅಂತೂ ಕ್ರಿಸ್ಪಿಯಾಗಿರುತ್ತೆ. ನಿಮ್ಗೆ ಸ್ವಲ್ಪ ಸ್ಪೈಸಿ ಬೇಕು ಅಂತಂದರೆ ಖಾರ ಹಾಕ್ಕೊಳ್ಳಿ, ಓಕೆನಾ. ಸೊ ಇವಾಗ ಗೋಲ್ಡನ್ ಯೆಲ್ಲೋ ಕಲರ್ಗೆ ಬರೋ ತನಕ ಇದನ್ನು ಡೀಪ್ ಫ್ರೈ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಬೋದು ನೀವು. ನೋಡಿ 2 ಸೈಡು ಇವಾಗ ಗೋಲ್ಡನ್ ಕಲರ್ ಬಂದಿದೆ. ಸೊ ನಾನಿವಾಗ ಒಂದು ಪ್ಲೇಟಿಗೆ ಇದನ್ನು ತಗೊತಾ ಇದ್ದೀನಿ. ಈ ಥರ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನೋಡಿ, ಫೈನಲಾಗಿ ಬಾಳೆಕಾಯಿ ಬಜ್ಜಿ ರೆಡಿ ಆಗಿದೆ. ಸೊ ನೀವು ಕೂಡ ಮನೇಲೇ ಟ್ರೈ ಮಾಡಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ.